ವಾಲ್ಮೀಕಿ ನಿಗಮದ ಅಕ್ರಮ ಹಿನ್ನೆಲೆ ಶಾಸಕರ ಭವನದಲ್ಲೂ ಕೂಡ ರೇಡ್ ಆಗಿದೆ. ಶಾಸಕರ ಭವನದಲ್ಲಿ ಮಹತ್ವದ ಕಡತಗಳು ಇರೋ ಸಾಧ್ಯತೆ ಇದೆ. ಮಹತ್ವದ ಸಾಕ್ಷಿ ಸಂಗ್ರಹಕ್ಕೆ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೊಠಡಿ ನಂಬರ್ 360, 532ರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮೋಸ್ಟ್ಲಿ ಇದು ಶಾಸಕ ದದ್ದಲ್ ಹಾಗೂ ಶಾಸಕ ನಾಗೇಂದ್ರ ಅವರಿಗೆ ಸೇರಿದಂತಹ ಕಚೇರಿ ಆಗಿರಬಹುದು, ರೂಮ್ಸ್ಗಳಾಗಿರಬಹುದು. ಶಾಸಕರ ಭವನದಲ್ಲಿ ಪರಿಶೀಲನೆಯನ್ನ ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಸಕರ ಭವನದ ಮೇಲೂ ಕೂಡ ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಕಡತಗಳನ್ನ ಕಲೆ ಹಾಕೋದಕ್ಕೆ ದಾಳಿ ಮಾಡಿರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಶಾಸಕ ಬಸನಗೌಡ ದದ್ದಲ್ ಈವರೆಗೂ ಪತ್ತೆಯಾಗಿಲ್ಲ. ಅವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಬೇಕಾಗುತ್ತೆ. ಸೊ ಹಾಗಾಗಿ ಕೊಠಡಿ ಸಂಖ್ಯೆ 360 ಮತ್ತು ಮತ್ತೊಂದು ಕಟ್ಟಡಿಯ ಮೇಲೆ ಈಗ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋ ಮಾಹಿತಿ. ಕೊಠಡಿ ಸಂಖ್ಯೆ 360 ಹಾಗೂ 532ರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಸನಗೌಡ ದದ್ದಲ್ ಅವರ ಹುಡುಕಾಟದಲ್ಲೂ ಕೂಡ ಇದ್ದಾರೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಕಲೆ ಹಾಕೋ ಕೆಲಸ ಕೂಡ ಆಗ್ತಾ ಇದೆ. ಅವರ ವಿಚಾರಣೆ ಕೂಡ ಆಗಬೇಕಾಗಿದೆ. ಸೊ ಇನ್ನು ನಾಗೇಂದ್ರ ಅವರ ಮನೆ, ಕಚೇರಿ, ಬೆಂಗಳೂರಿನ ಮನೆ ಮತ್ತು ಬಳ್ಳಾರಿಯ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅಲ್ಲೂ ಕೂಡ ಕಡತಗಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ಈ ಶಾಸಕರ ಭವನದಲ್ಲಿ ಎಲ್ಲಾ ಶಾಸಕರಿಗೂ ಒಂದೊಂದು ರೂಮ್ಗಳನ್ನ ಅಲಾಟ್ ಮಾಡಿರ್ತಾರೆ. ಅದರ ಜೊತೆಗೆ ಕಚೇರಿ ಕೂಡ ಅಲ್ಲೇ ಇರುತ್ತೆ. ಅಲ್ಲೇನಾದ್ರೂ ಈ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತಹ ಎವಿಡೆನ್ಸ್ ಸಿಗಬಹುದಾ, ಮಾಹಿತಿ ಸಿಗಬಹುದಾ, ಕಡತಗಳು ಸಿಗಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಈಗಾಗಲೇ ಆಗ್ತಾ ಇದೆ. ನಿಗಮದ ಅಧಿಕಾರಿ ಚಂದ್ರಶೇಖರ್ ಸಾವಿನಿಂದ ಈಗಿನವರೆಗೂ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಆಗೋಗಿದೆ. ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರ್, 6 ಪುಟಗಳ ಡೆತ್ ನೋಟ್ ಬರೆದಿಟ್ರು. ಅದರ ಜೊತೆಗೆ ಈ ನಿಗಮದ ಹಿರಿಯ ಅಧಿಕಾರಿಗಳ ಹೆಸರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಆದ ನಂತರ SIT ಟೀಮ್ ರಚನೆಯಾಗುತ್ತೆ, CBI ರಚನೆಯಾಗುತ್ತೆ. ಈಗ ಇಡಿ ಅಧಿಕಾರಿಗಳು ಕೂಡ ಇಲ್ಲಿ ಎಂಟ್ರಿ ಆಗಿದ್ದಾರೆ. ಈಗ ಶಾಸಕರ ಭವನದಿಂದಲೇ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಕರೆಸ್ಪಾಂಡೆಂಟ್ ಗಣಪತಿ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಣಪತಿ, ಏನಾಗ್ತಾ ಇದೆ ಶಾಸಕರ ಭವನದಲ್ಲಿ? ಸಭಾ ಖಂಡಿತ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ರಾಜ್ಯದ ಅನೇಕ ಭಾಗಗಳಲ್ಲೂ ಕೂಡ ರೇಡ್ ಮಾಡಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಭ್ರಷ್ಟಾಚಾರ, ಈ ವಾಲ್ಮೀಕಿ ಇಲಾಖೆಯಲ್ಲಿ ಇರುವಂತಹ ನಿಗಮದಲ್ಲಿ ಭ್ರಷ್ಟಾಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ನೇರವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಿರುವಂತದ್ದು. ಈಗ ನಾನಿರುವಂತದ್ದು ಶಾಸಕರ ಭವನದಲ್ಲಿ, ಅಂದ್ರೆ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಅವರು ಇರ್ಬೋದು, ಅದೇ ರೀತಿಯಾದಂತಹ ಮಾಜಿ ಸಚಿವರಾದಂತಹ ನಾಗೇಂದ್ರ ಅವರು ಇರ್ಬೋದು, ಅವರ ನಿವಾಸದ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಈ ಭ್ರಷ್ಟಾಚಾರ ಆಗಿರುವಂತಹ ದಿನದಲ್ಲಿ ಅಲ್ಲಿರುವಂತಹ ಒಂದಷ್ಟು ಮಾಹಿತಿಗಳನ್ನ, ಅಂದ್ರೆ ಆ ಕೊಠಡಿಗೆ ಏನಾದ್ರೂ ಕೂಡ ಅವರು ಆಗಮಿಸಿದ್ರ ಅಥವಾ ಏನಾದ್ರೂ ಕೂಡ ಭ್ರಷ್ಟಾಚಾರದ ವಿಚಾರಗಳೇನಾದ್ರೂ ಕೂಡ ಅಲ್ಲಿ ಚರ್ಚೆ ಆಗಿತ್ತಾ ಅಥವಾ ಯಾವ್ದಾದ್ರು ಕೂಡ ಫೈಲ್ಗಳೇನಾದ್ರೂ ಕೂಡ ಸಹಿ ಮಾಡಿದ್ರ, ಈ ಎಲ್ಲಾ ಮಾಹಿತಿಗಳನ್ನ ಈ ಶಾಸಕರ ಭವನದಲ್ಲಿರುವಂತಹ MLAಗಳ ಕೊಠಡಿಯಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಇಲ್ಲಿರುವಂತಹ 2 ಕೊಠಡಿಗಳು, ಅಂದ್ರೆ ದದ್ದಲ್ ಅವರ 360 ಇರ್ಬೋದು, ಹಾಗೆ 530 ನಾಗೇಂದ್ರ ಅವರ ಕೊಠಡಿ ಇರಬಹುದು. ಈ 2 ಕೊಠಡಿಯಲ್ಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಆರಂಭಿಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಈಗ ನಾವು ಶಾಸಕರ ಭವನದ ಹೊರಗಡೆ ಇದ್ದೀನಿ. ಇಲ್ಲೂ ಕೂಡ ಒಂದಷ್ಟು ಸೆಕ್ಯೂರಿಟಿ ವಿಚಾರಗಳು ಚರ್ಚೆ ಮಾಡೋದಾದ್ರೆ ನೇರವಾಗಿ, ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಈ ಇಡಿ ಅಧಿಕಾರಿಗಳು ಇಲ್ಲಿ ಆಗಮಿಸಿರೋದ್ರಿಂದ ಇಲ್ಲಿರುವಂತಹ ಸೆಕ್ಯೂರಿಟಿಗಳು ಕೂಡ ಒಂದಷ್ಟು, ಅಂದ್ರೆ ಪೊಲೀಸರು ಕೂಡ ಬಿಗಿ ಭದ್ರತೆಯಲ್ಲಿ ಯಾರು ಕೂಡ ಒಳಗಡೆ ಪ್ರವೇಶ ಮಾಡದೇ ಇರೋ ಹಾಗೆ, ಇನ್ಕ್ಲೂಡಿಂಗ್ ಮಾಧ್ಯಮವನ್ನು ಕೂಡ ಒಳಗಡೆ ಪ್ರವೇಶ ಮಾಡದೇ ಇರೋ ರೀತಿಯಲ್ಲಿ ಒಂದಷ್ಟು ಚೆಕಿಂಗ್ ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿರುವಂತಹ ಇಡಿ ಅಧಿಕಾರಿಗಳ ದಾಳಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು ಈಗ ಸಿಕ್ಕಿರುವಂತಹ ಸ್ಪಷ್ಟ ಮಾಹಿತಿ. ಜೊತೆಗೆ ಒಂದಷ್ಟು ನಾಯಕರು ಕೂಡ ಈಗಾಗಲೇ ಒಳಗಡೆ ಬರ್ತಾ ಇರುವಂತದ್ದು ಕೂಡ ನಾವು ಗಮನಿಸಬಹುದು. ಅಂದ್ರೆ ಕೇವಲ MLA MLCಗಳ ಗಾಡಿಗಳಿಗೆ ಮಾತ್ರ ಒಳಗಡೆ ಪ್ರವೇಶ ಹೊರತಾಗಿ ಇಲ್ಲಿರುವಂತಹ ಮಾಧ್ಯಮಗಳಿಗೆ ಒಳಗಡೆ ಪ್ರವೇಶಗಳು ಕೂಡ ಕೊಡ್ತಾ ಇಲ್ಲ. ಕಾರಣ ಅಷ್ಟೇ, ಇಡಿ ಅಧಿಕಾರಿಗಳು ಅಲ್ಲಿರುವಂತಹ ಪರಿಶೀಲನೆ ಕಾರ್ಯಗಳು ಮುಗಿಯುವವರೆಗೂ ಕೂಡ ಮಾಧ್ಯಮಗಳಿಗೆ ಕೂಡ ಒಳಗಡೆ ನಿರ್ಬಂಧ ಕೂಡ ಇಲ್ಲಿರುವಂತಹ ಪೊಲೀಸರು ಕೂಡ ಹೇರಿರುವಂತದ್ದು. ಪ್ರಮುಖವಾಗಿ ಇಷ್ಟು ಹೊತ್ತಿಗೆ, ಅಂದ್ರೆ ಸರಿಸುಮಾರು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ಇಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರ್ತಾರೆ. ಯಾಕಂತಂದ್ರೆ ಅವರಿಗೆ ಸಿಕ್ಕಿರುವಂತಹ ಒಂದಷ್ಟು ಆಧಾರಗಳಿರ್ಬೋದು, ಅಂದ್ರೆ ಸಿಸ್ಟಮ್ ಅಲ್ಲಿ ಇರುವಂತಹ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇರುವಂತಹ ಒಂದಷ್ಟು ಮಾಹಿತಿಗಳಿರ್ಬೋದು, ಹಾಗೆ CCTV ಫುಟೇಜ್ ಇರ್ಬೋದು, ಹಾಗೆ ಅವರು ಬಂದಂತಹ ದಾಖಲೆಗಳೇನಿದೆ, ಅಂದ್ರೆ ಇಲ್ಲಿರುವಂತಹ, ಈಗ ನೀವು ಗಮನಿಸಬಹುದು, ಇಲ್ಲಿರುವಂತಹ ಒಂದಷ್ಟು ರಿಜಿಸ್ಟರ್ ಇರ್ಬೋದು, ಇಲ್ಲಿರುವಂತಹ ಆ ದಿನಗಳಲ್ಲಿ ಯಾರ್ಯಾರೆಲ್ಲ ಬಂದಿದ್ರು, ಈ ನಿಟ್ಟಿನಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಗಳನ್ನ ಈ ಶಾಸಕರ ಭವನದಲ್ಲಿ ಇಡಿ ಅಧಿಕಾರಿಗಳು ಈಗಾಗಲೇ ಕವರ್ ಅನ್ನ ಮಾಡ್ತಿರುವಂತದ್ದು. ಸಭಾ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.